ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಈ ದಿನ ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಆ ಒಂದು ಚಾಪ್ಟರ್ನ ಉಳಿದ ಭಾಗವನ್ನು, ಅಂದರೆ ನಾವು ಮೊದಲನೇ ಭಾಗದಲ್ಲಿ ಕಾನ್ಸ್ಟಾಂಟಿನೋಪಲ್ನ ಪತನ, ಭಾರತಕ್ಕೆ ಹೊಸ ಜಲಮಾರ್ಗ, ಯುರೋಪಿಂದ ಬಂದಂಥ ಹಲವಾರು ಕಂಪನಿಗಳು, ಅಂದರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಪೋರ್ಚುಗೀಸರು, ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚರು, ಈ ಥರ ಸುಮಾರು ಯುರೋಪಿಯನ್ಸು ಬಂದರು. ನಂತರ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ಒಂದಿಷ್ಟು ಕಾಳಗಗಳು ನಡೆಯುತ್ತೆ. ಅವರ ಒಳಗಿನ ಏನು ವೈಷಮ್ಯ 3 ಕಾರ್ನಾಟಿಕ್ ವಾರ್ಗಳಿಗೆ ಏನಾಗುತ್ತೆ, ಕಾರಣ ಆಗುತ್ತೆ. ಆ ಕಾರ್ನಾಟಿಕ್ ವಾರ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ನೋದಿಸ್ ಅಂತ ಒಂದು ಪಾಯಿಂಟ್ ಇದೆ, ಅದನ್ನು ನೋಡೋಣ. ಇಲ್ಲಿ ಹೈದರಾಬಾದ್ ಅನ್ನೋ ಒಂದು ಕಿಂಗ್ಡಮ್ಮು, ಹೈದರಾಬಾದ್ ಸಂಸ್ಥಾನ ಅಂತ ಇರುತ್ತೆ. ಈ ಹೈದರಾಬಾದ್ನ ಕಿಂಗ್ಡಮ್ ಏನಿದೆಯಲ್ಲ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ 1724 ಎಸ್ಟಾಬ್ಲಿಷ್ ಆಗಿರುತ್ತೆ. ಯಾರಿಂದ ಎಸ್ಟಾಬ್ಲಿಷ್ ಆಗಿರುತ್ತೆ? ಬೈ ಆಸಾಫ್ ಜಾ. ಹೆಸರು ನೆನಪಿರಲಿ, ಮೊದಲ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಹೈದರಾಬಾದ್ ಕಿಂಗ್ಡಮ್ನ ಸ್ಟಾರ್ಟ್ ಮಾಡಿದ್ದೆ ಯಾರು? ಆಸಾಫ್ ಜಾ. ಯಾವ ಇಯರಲ್ಲಿ? 1724. ಈ ಆಸಾಫ್ ಜಾ ಹೈದರಾಬಾದ್ ಕಿಂಗ್ಡಮ್ನ ಸ್ಟಾರ್ಟ್ ಮಾಡ್ದ. ಹಿಸ್ ಫ್ಯೂಡೇಟ್ರಿ, ಅಂದರೆ ಇವನ ಕಂಟ್ರೋಲ್ ಇದ್ದಂಥ, ಅಂದರೆ ಕನ್ನಡದಲ್ಲಿ ಸಾಮಂತ ದೊರೆ ಅಂತ ಕರಿತೀವಿ. ಸಾಮಂತ ದೊರೆ, ಫ್ಯೂಡೇಟ್ರಿ ಯಾರಾಗಿರ್ತಾರೆ? ದೋಸ್ತಲಿ ಹೂ ವಾಸ್ ರೂಲಿಂಗ್ ಕಾರ್ನಾಟಿಕ್ ರೀಜನ್ ವಾಸ್ ನಾಟ್ ಲಾಯಲ್ ಟು ಹಿಮ್. ಕಾರ್ನಾಟಿಕ್ ಅಂದರೆ ಭಾರತದಲ್ಲಿ ಈ ಥರ ಈ ಭಾಗ, ಪೂರ್ವ ಭಾಗದಲ್ಲಿ ಇದೆಯಲ್ಲ, ಇದು ಕಾರ್ನಾಟಿಕ್ ರೀಜನ್ನು. ಇಲ್ಲಿ ಹೈದರಾಬಾದ್ ಇದೆ, ಇಲ್ಲಿ ಆಸಾಫ್ ಜಾ ಇದ್ದಾರೆ. ಇವನ ಕಂಟ್ರೋಲ್ ಇರುವಂಥ ದೋಸ್ತಲಿ ಯಾರಿಗೆ ನಂಬಿಕಸ್ಥನಾಗಿರಲ್ಲ? ಆಸಾಫ್ ಜಾಗೆ ನಂಬಿಕಸ್ಥನಾಗಿರಲ್ಲ. ಅದೇ ಅವನಿಗೆ ಒಂದು ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಮರಾಠರ ಸಹಾಯವನ್ನು ತಗೊತಾನೆ. ಮರಾಠರ ಸಹಾಯ ತಗೊಂಡಾಗ ಆ ಮರಾಠರು ಕಿಲ್ಡ್ ದೋಸ್ತಲಿ ಇನ್ 1740. 1740 ಆ ದೋಸ್ತಲಿಯನ್ನು ಮರಾಠರ ಸಹಾಯದಿಂದ ಕೊಲ್ಲಿಸಿ ಅಲ್ಲಿರುವಂಥ ಎಲ್ಲ ಇಡೀ ಸಾಮ್ರಾಜ್ಯವನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಯಾರು? ಮರಾಠರು. ಮತ್ತು ಅವನ ಅಳಿಯ ಒಬ್ಬ ಇರ್ತಾನೆ, ಚಂದಾ ಸಾಹೇಬ್ ಅಂತ, ಅವನನ್ನು ಜೈಲಿಗೆ ಹಾಕ್ತಾರೆ. ದೆ ಲೂಟೆಡ್ ಕಾರ್ನಾಟಿಕ್ ಆ್ಯಂಡ್ ಇಂಪ್ರಿಸನ್ಡ್ ಹಿಸ್ ಸನ್ ಇನ್ ಲಾ ಚಂದಾ ಸಾಹೇಬ್ ಇನ್ ಸತಾರ ಜೈಲಲ್ಲಿ. ಚಂದಾ ಸಾಹೇಬ ಯಾರ ಅಳಿಯ? ದೋಸ್ತ್ ಅಲಿಯ ಅಳಿಯ. ದೋಸ್ತ್ ಅಲಿಯನ್ನು ಯಾರು ಕಿಲ್ ಮಾಡ್ತಾರೆ? ಮರಾಠರು ಕಿಲ್ ಮಾಡ್ತಾರೆ. ಯಾಕೆ? ದೋಸ್ತ್ ಅಲಿ ಹೈದರಾಬಾದ್ನ ಕಿಂಗ್ ಯಾರು? ಆಸಾಫ್ ಜಾ, ಅವನಿಗೆ ನಂಬಿಕಸ್ಥನಾಗಿರಲ್ಲ. ದೋ ಹಿ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಆಸಾಫ್ ಜಾ, ದೋಸ್ತಲ್ಲಿ ಇವನಿಗೆ ದ್ರೋಹ ಬಗೀತಾ ಇರ್ತಾನೆ. ಹಾಗಾಗಿ ಈ ಆಸಾಫ್ ಜಾ ಮರಾಠರ ಮುಖಾಂತರ ಅವನನ್ನು ಕೊಲೆ ಮಾಡಿಸಿ ಏನು ಮಾಡ್ತಾನೆ, ಚಂದಾ ಸಾಹೇಬ್ ಅವನ ಅಳಿಯನ್ನು ಜೈಲಿಗೆ ಹಾಕಿಸ್ತಾನೆ. ಹಾಗಾಗಿ ಇಲ್ಲಿ ದೋಸ್ತಲ್ಲಿ ಹೋದ ನಂತರ ಕಾರ್ನಾಟಿಕ್ ರೀಜನಲ್ಲಿ ಯಾರು ಕಿಂಗ್ ಆಗ್ತಾರೆ ಅಂದರೆ ಅನ್ವರುದ್ದೀನ್ ಅನ್ನೋ ವ್ಯಕ್ತಿ. ಅನ್ವರುದ್ದೀನ್ಗಿಂತ ಮುಂಚೆ ಯಾರು ಕಿಂಗ್ ಆಗಿದ್ದರು? ಅಲ್ಲಿ ದೋಸ್ತಲಿ ಆಗಿದ್ದರು. ದೋಸ್ತಲಿನ ಸಾಯಿಸಿದ ನಂತರ ಇಲ್ಲಿ ಅನ್ವರುದ್ದೀನು ಈಗ ಸದ್ಯಕ್ಕೆ ಕಿಂಗ್ ಆಗಿದ್ದಾನೆ. ಹೈದರಾಬಾದಲ್ಲಿ ಆಸಾಫ್ ಜಾ ಇದ್ದಾನೆ, ಕಾರ್ನಾಟಿಕ್ ರೀಜನಲ್ಲಿ ಅನ್ವರುದ್ದೀನ್ಗಿಂತ ಮುಂಚೆ ದೋಸ್ತಲ್ಲಿ ಇದ್ದರು. ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ಫಸ್ಟ್ ಕಾರ್ನಾಟಿಕ್ ವಾರ್. ಫಸ್ಟ್ ಕಾರ್ನಾಟಿಕ್ ವಾರು ಯಾಕಾಯಿತು ಅನ್ನೋದನ್ನು ನೋಡೋಣ. ನಿಮಗೆ ಸಿನಾರಿಯೋ ಗೊತ್ತಿದೆ, ಹೈದರಾಬಾದಲ್ಲಿ ಆಸಾಫ್ ಜಾ ಇದ್ದ, ಕಾರ್ನಾಟಿಕಲ್ಲಿ ಅನ್ವರುದ್ದೀನ್ ಇದ್ದಾನೆ. ಈಗ ನೋಡೋಣ. ಆನ್ ದಿ ರಿಕ್ವೆಸ್ಟ್ ಆಫ್ ಡೂಪ್ಲೆಕ್ಸ್, ಫ್ರೆಂಚರ ಗವರ್ನರ್ ಜನರಲ್ ಡೂಪ್ಲೆಕ್ಸು, ಲಾ ಬರ್ಡೋನಿಸ್ ಎ ಫ್ರೆಂಚ್ ಮಿಲಿಟ್ರಿ ಲೀಡರ್. ಡೂಪ್ಲೆಕ್ಸ್ನ ಕೋರಿಕೆಯ ಮೇರೆಗೆ ಲಾ ಬರ್ಡೋನಿಸ್ ಅನ್ನೋ ಫ್ರೆಂಚ್ನ ಮಿಲಿಟ್ರಿ ಲೀಡರು ಫ್ರಮ್ ಮಾರಿಷಸ್, ಅಂದರೆ ಮಾರಿಷಸಲ್ಲಿ ಇದ್ದಾನೆ. ಫ್ರೆಂಚ್ನ ಮಿಲಿಟರಿ ಲೀಡರ್ ಯಾರು? ಲಾ ಬರ್ಡೋನಿಸ್ ಇನ್ವೆಡೆಡ್ ಮದ್ರಾಸ್ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ಫ್ರಮ್ ದಿ ಇಂಗ್ಲಿಷ್. ಡೂಪ್ಲೆಕ್ಸ್ನ ಕೋರಿಕೆ ಮೇರೆಗೆ ಲಾ ಬರ್ಡೋನಿಸ್ ಅನ್ನೋ ಫ್ರೆಂಚ್ನ ಮಿಲಿಟರಿ ಲೀಡರು ಮಾರಿಷಸಲ್ಲಿರ್ತಾನೆ. ಅವನು ಬಂದು ಮದ್ರಾಸನ್ನು ವಶಪಡಿಸ್ಕೊತಾನೆ. ಯಾರಿಂದ? ಬ್ರಿಟಿಷರಿಂದ. ಇದಕ್ಕಿಂತ ಮುಂಚೆ ಮದ್ರಾಸು ಈ ಬ್ರಿಟಿಷರ ಒಂದು ಆಡಳಿತ ಪ್ರದೇಶವಾಗಿತ್ತು. ದಿಸ್ ಫೋರ್ಸ್ಡ್ ದಿ ಹೆಲ್ಪ್ಲೆಸ್ ಬ್ರಿಟಿಷ್ ಟು ರಿಕ್ವೆಸ್ಟ್ ದಿ ಹೆಲ್ಪ್ ಆಫ್ ಅನ್ವರುದ್ದೀನ್. ನೋಡಿ,
ಸೊ ಮದ್ರಾಸು ಬ್ರಿಟಿಷರ ಕಂಟ್ರೋಲಿತ್ತು. ಡೂಪ್ಲೆಕ್ಸು ಲಾ ಬೋರ್ಡನಿಸನ್ನು ಫ್ರೆಂಚಿನ ಮಿಲಿಟರಿ ಲೀಡರ್ ಕರೆಸ್ಬಿಟ್ಟು ಅದನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ಇದರಿಂದ ಬ್ರಿಟಿಷರು ಹೆಲ್ಪ್ಲೆಸ್ ಆಗಿ ಇಲ್ಲಿ ಅನ್ವರುದ್ದೀನ್ ಆಳ್ಕೆ ಮಾಡ್ತಾಯಿದ್ದ ಕರ್ನಾಟಕ ರೀಜನಲ್ಲಿ. ನೋಡಪ್ಪ, ನಮ್ಮಲ್ಲಿ ಕಂಟ್ರೋಲಲ್ಲಿದ್ದಂಥ ಮದ್ರಾಸನ್ನು ಯಾರು ಫ್ರೆಂಚರು ಏನು ಮಾಡ್ಕೊಂಡಿದ್ದಾರೆ, ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹೀಗಾದರೂ ಮಾಡಿ ಅದನ್ನು ಬಿಡಿಸ್ಕೊಡಿ ಅಂತ ಅನ್ವರುದ್ದೀನ್ನ ಸಹಾಯವನ್ನು ಕೇಳ್ತಾರೆ. ಅವನು ಆಗ ಕರ್ನಾಟಕನ ನವಾಬ್ ಆಗಿರ್ತಾನೆ. ದಿ ಆರ್ಮಿ ಸೆಂಟ್ ಬೈ ಅನ್ವರುದ್ದೀನ್ ಫೇಲ್ ಟು ಡಿಫೀಟ್ ದಿ ಫ್ರೆಂಚ್ ಅಟ್ ಮದ್ರಾಸ್. ಅನ್ವರುದ್ದೀನ್ ಕಳಿಸಿದಂಥ ಆರ್ಮಿಯಿಂದ ಫ್ರೆಂಚರನ್ನು ಸೋಲಿಸೋದಕ್ಕೆ ಆಗಲ್ಲ. ಫೈನಲಿ ಈ ಲಾ ಬೋರ್ಡೋನಿಸ್ ಏನು ಮಾಡ್ತಾನೆ, ಟುಕ್ ಮನಿ ಫ್ರಮ್ ದಿ ಇಂಗ್ಲೀಷ್ ಆ್ಯಂಡ್ ರಿಟರ್ನ್ಡ್ ಮದ್ರಾಸ್ ಆ್ಯಂಡ್ ವೆಂಟ್ ಬ್ಯಾಕ್ ಟು ಮಾರಿಷಸ್. ನೋಡಿ ಎಂಥ ಕಪಟ. ಡೂಪ್ಲೆಸ್ ಕೋರಿಕೆ ಮೇರೆಗೆ ಬಂದು ಮದ್ರಾಸನ್ನು ಕ್ಯಾಪ್ಚರ್ ಮಾಡಿಕೊಂಡು ಫ್ರೆಂಚರಿಗೆ ಕೊಡ್ತಾನೆ. ನಂತರ ಅನ್ವರುದ್ದೀನು ಕಳಿಸಂಥ ಸೈನ್ಯವನ್ನು ಫ್ರೆಂಚರು ಸೋಲಿಸ್ತಾರೆ. ಬಟ್ ಕೊನೆಗೆ ಬ್ರಿಟಿಷರಿಂದ ದುಡ್ಡು ತಗೊಂಡು ಈ ಲಾ ಬೋರ್ಡೋನಿಸು ಅವ್ರ ಹತ್ರ ಕಿತ್ಕೊಂಡಿದ್ದಂಥ ಮದ್ರಾಸನ್ನು ಬ್ರಿಟಿಷರಿಗೆ ವಾಪಸ್ ಕೊಟ್ಟು, ಅವನು ಎಲ್ಲಿಂದ ಬಂದಿದ್ದ, ಮಾರಿಷಸ್ಸಿಂದ ಬಂದಿದ್ದ, ಅಲ್ಲಿಗೆ ವಾಪಸ್ ಹೋಗ್ಬಿಡ್ತಾನೆ. ಇದರಿಂದ ಡೂಪ್ಲೆಕ್ಸ್ಗೆ ಫ್ರೆಂಚರ ಗವರ್ನರ್ ಜನರಲ್ ಡೂಪ್ಲೆಕ್ಸ್ ಸಿಟ್ಟು ಬಂದುಬಿಡುತ್ತೆ. ದಿಸ್ ಎನ್ರೇಜ್ಡ್ ಡೂಪ್ಲೆಕ್ಸ್ ಆ್ಯಂಡ್ ಈ ಅಟೆಂಪ್ಟೆಡ್ ಟು ಟೇಕ್ ಮದ್ರಾಸ್ ಬಟ್ ಫೇಲ್ಡ್. ಆ ಸಿಟ್ಟಲ್ಲಿ ಅವನು ಮದ್ರಾಸನ್ನು ವಾಪಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವನಿಂದ ಆಗಲ್ಲ. ಸೊ ಫೈನಲಿ ಅಲ್ಲಿ ಯುರೋಪಲ್ಲಿ ಫ್ರೆಂಚ್ ಮತ್ತು ಇಂಗ್ಲೀಷರ ನಡುವೆ ಒಂದು ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಹಾಗಾಗಿ ಭಾರತದಲ್ಲೂ ಕೂಡ ಫೈನಲಿ ದಿ ವಾರ್ ಎಂಡೆಡ್ ವಿತ್ ಅ ಟ್ರೀಟಿ ಇನ್ ಯುರೋಪ್ ಬಿಟ್ವೀನ್ ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಯುದ್ಧ ಆಗ್ತಾ ಇರುತ್ತೆ. ಅಲ್ಲೊಂದು ಟ್ರೀಟಿ ಆಗುತ್ತೆ. ಆ ಟ್ರೀಟಿ ಏನಂದರೆ ಎಕ್ಸ್ ಲಾ ಚಾಪೆಲ್. ಸೊ ಎಕ್ಸ್ ಲಾ ಚಾಪೆಲನ್ನು ಒಪ್ಪಂದ ಮುಖಾಂತರ ಫಸ್ಟ್ ಕಾರ್ನಾಟಿಕ್ ವಾರ್ ಭಾರತದಲ್ಲಿ ಮುಗಿಯುತ್ತೆ. ಯುರೋಪಲ್ಲೂ ಕೂಡ ಅವರ ಒಂದು ಯುದ್ಧ ಎಕ್ಸ್ ಲಾ ಚಾಪೆಲನ್ನು ಒಪ್ಪಂದದೊಂದಿಗೆ ಮುಗಿಯುತ್ತೆ. ಇದು ಫಸ್ಟ್ ಕಾರ್ನಾಟಿಕ್ ವಾರ್. ಇದಿಷ್ಟು ನಿಮಗೆ ಗೊತ್ತಿರಲಿ. ಸೆಕೆಂಡ್ ಕಾರ್ನಾಟಿಕ್ ವಾರ್ಗೆ ಮತ್ತೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿನ ಹೇಳಿ ರಿಮೈನಿಂಗ್ ಕಾನ್ಸೆಪ್ಟು, ಯುದ್ಧ ಹೇಗೆ ಸ್ಟಾರ್ಟ್ ಆಯಿತು, ಯಾರು ಗೆದ್ದರು, ಯಾರು ಸೋತರು. ಅಟ್ ಪ್ರೆಸೆಂಟು ಹೈದರಾಬಾದಲ್ಲಿ ಯಾರಿದ್ದಾರೆ, ಅಸಬ್ಜಾ ಇದ್ದಾರೆ. ಕರ್ನಾಟಕಲ್ಲಿ ಯಾರಿದ್ದಾರೆ, ಅನ್ವರುದ್ದೀನ್ ಇದ್ದಾರೆ. ಇನ್ನು ನೆಕ್ಸ್ಟ್ ಕಾರ್ನಾಟಿಕ್ ವಾರಲ್ಲಿ ಸಿನಾರಿಯೋ ಸ್ವಲ್ಪ ಚೇಂಜ್ ಆಗುತ್ತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.